ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಫಾರ್ಮ್ ಹೌಸ್ನಲ್ಲಿ ನನ್ನ ಮಾರ್ನಿಂಗ್ ಬ್ಯುಸಿ ರೂಟೀನ್ ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಫಾರ್ಮ್ ಹೌಸ್ನಲ್ಲಿ ಇಂಟೀರಿಯರ್ಸ್ ಎಲ್ಲ ಚೇಂಜ್ ಆಗಿದೆ. ಮೊದಲು ಓಪನ್ ಕಿಚನ್ ಇತ್ತು, ಇವಾಗ ಫುಲ್ ಓಪನ್ ಕಿಚನ್ ಇರೋದು. ಕಿಚನ್ ಥರ ಪಾರ್ಟಿಷನ್ ಮಾಡಿದ್ದೀವಿ. ಸೊ ಅದ್ರ ಮೇಲೆ ಇರುವಂಥ ಸ್ಪೇಸ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತೇಳಿ ಹುಡುಗರು ಈ ಥರ ಒಂದು ಎಕ್ಸ್ಟ್ರಾ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ಅವರಪ್ಪ ಎಲ್ಲ ಬಂದಾಗ ಅವ್ರ ಫ್ರೆಂಡ್ಸು ಎಲ್ಲ ಪಾರ್ಟಿ ಮಾಡೋದಕ್ಕೆ ಅಂತಲೇ ಸಪ್ರೇಟ್ ಸ್ಪೇಸ್ ಇದ್ದರೆ ಚೆನ್ನಾಗಿರುತ್ತೆ, ಪ್ರೈವಸಿ ಆಗಿರುತ್ತೆ ಅಂಥೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಈ ರೀತಿಯಾಗಿ ಒಂದು ಸ್ಪೇಸ್ ರೆಡಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಫುಲ್ ವುಡ್ಡಲ್ಲೇ ಮಾಡಿರುವಂಥದ್ದು. ಇಲ್ಲಿ ಹಾಕೋದಕ್ಕೆ ಅಂತ ಒಂದು ಮ್ಯಾಟ್ ತರಿಸಿದ್ವಿ. ಅದು ಮೆಜರ್ಮೆಂಟ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಒಂದು ಸಲ ಹಾಕಿ ಚೆಕ್ ಮಾಡಬೇಕಾಗಿತ್ತು. ಒಂದು ಸತಿ ಡಸ್ಟ್ ಮಾಡೋಣ ಅಂಥೇಳಿ ಎಲ್ಲ ಕ್ಲೀನಾಗಿ ಡಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಮ್ಯಾಟ್ ಹಾಕಿ ಒಂದು ಸಲ ಚೆಕ್ ಮಾಡ್ತೀವಿ ಕರೆಕ್ಟ್ ಇದೆಯಾ ಮೆಜರ್ಮೆಂಟ್ ಅಂತ. ಅಕಸ್ಮಾತ್ ಶಾರ್ಟೇಜ್ ಆದರೆ ಮತ್ತೊಂದು ಸಲ ತರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಇದೆಲ್ಲ ನಮ್ಮ ಮಕ್ಕಳು ಮತ್ತು ಕಸಿನ್ ಬ್ರದರ್ಸು, ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಮಾಡಿರೋಂಥ ಕೆಲಸನೇ. ಮಾಸ್ಟರ್ ಪ್ಲ್ಯಾನ್ ಏನೇ ಇದ್ರೂ ನಮ್ಮ ಮಗ ವೈಭವ್ದೇನೆ. ಇನ್ನು ಫ್ರೆಂಡ್ಸು, ಕಸಿನ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ. ಮಧ್ಯಾಹ್ನ ಆದರೆ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ, ಮಾಡೋಕ್ಕೆ ಒಂದು ಸ್ವಲ್ಪ ಸುಸ್ತಾಗುತ್ತೆ ಅಂಥೇಳಿ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಬಿಡಮ್ಮ ಅಂತ ಕರೆದ್ರು. ಸರಿ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಕ್ಲೀನ್ ಮಾಡಿ ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಕಿಚನ್ ಬಂದಿದೆ. ಕಿಚನ್ ಮೇಲೆ ಇರುವಂಥ ಪ್ಲೇಸನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಒಂದು ಬಾರ್ ಕೌಂಟರ್ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಕೆಲಸ ನಡೀತಾನೆ ಇದೆ. ಸೊ ನಮ್ಮ ಮಗ ಅವಾಗವಾಗ ಏನೇನು ಬೇಕೋ ಮೆಟೀರಿಯಲ್ಸ್ ಹೋಗೋದು, ತರೋದು, ಅದಕ್ಕೆ ಏನೇನು ಬೇಕೋ ರೆಡಿ ಮಾಡೋದು ಒಂದೊಂದೇ ಮಾಡ್ತಾ ಇರ್ತಾನೆ. ಇನ್ನೊಂದೆರಡು ಎಕ್ಸ್ಟ್ರಾ ನೆಟ್ಟು ಬೋಲ್ಟು ಫಿಕ್ಸ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದಾನೆ. ಇದು ಗ್ರೀನ್ ಮ್ಯಾಟ್. ಸೊ ಇದೆಲ್ಲ ಮಗ ಅವೆನ್ಯೂ ರೋಡ್ ಬ್ಯಾಂಗ್ಳೂರಿಂದನೇ ತಂದುಬಿಟ್ಟಿದ್ದಾನೆ. ಒಂದು ಸಲ ಹಾಕಿ ನೋಡೋಣ ಅಂಥೇಳಿ ಹಾಕ್ತಾ ಇದ್ದೀವಿ, ಹೇಗೆ ಕಾಣಿಸುತ್ತೆ ಅಂಥೇಳಿ. ಜೊತೆಗೆ ಮೆಜರ್ಮೆಂಟ್ ಕೂಡ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕಾಗಿತ್ತು. ಇದು ಮ್ಯಾಟ್ ಪೂರ್ತಿಯಾಗಿ ಹಾಕಿದ್ರೂ ಸೈಡಲ್ಲಿ ಸ್ವಲ್ಪ ಸ್ಪೇಸ್ ಉಳಿತಾ ಇದೆ. ಸೊ ಯಾಕಡೆ ಸ್ಪೇಸ್ ಉಳಿದ್ರೆ ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಮಾಡಬೇಕಾಗತ್ತಲ್ವಾ. ಸೊ ಎಕ್ಸ್ಟ್ರಾ ಕಟ್ ಮಾಡಿ ಹಾಕಬೇಕಾಗತ್ತೆ. ಲೆಫ್ಟ್ ಸೈಡ್ಗೆ ಹಾಕಿದ್ರೆ ಪ್ಯಾಚ್ ವರ್ಕ್ ಚೆನ್ನಾಗಿರುತ್ತಲ್ಲ, ರೈಟ್ ಸೈಡ್ಗೆ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತೆಲ್ಲ ಒಂದು ಸತಿ ಪ್ಲ್ಯಾನ್ ಮಾಡ್ಕೊತಾ ಇದ್ದಾನೆ. ಸುಮಾರಷ್ಟು ಕಮೆಂಟ್ಸ್ ಬಂದಿತ್ತು, ನಿಮ್ಮ ಮಗ ಏನು ಓದಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ಸೊ ನಮ್ಮ ದೊಡ್ಡ ಮಗ ಅವನು MS ರಾಮಯ್ಯ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಮಾಡಿದ್ದಾನೆ. ಸೊ ಅದಾದಮೇಲೆ ಅವನಿಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅವನು ಡಿಗ್ರಿ ಮಾಡಿಕೊಂಡ, BA. ಇವಾಗ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿದೆ. ಸೊ ಅವನಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನು ಡಿಪ್ಲೊಮಾ ಕೋರ್ಸ್ ಮಾಡಿದ್ದಾನೆ, ಆ ಕೋರ್ಸ್ನಲ್ಲಿ ಅವ್ರಿಗೆ ಸಾಕಷ್ಟು ಕೋರ್ಸ್ಗಳು ಟ್ರೈನಿಂಗ್ ಕೊಟ್ಬಿಟ್ಟಿರ್ತಾರೆ. ಆ 3 ಇಯರ್ಸ್ ಮಾಡಿದ್ರೆ ಸಾಕು, ಅವರು ಲೈಫ್ ಟೈಮಲ್ಲಿ ಯಾವ ಥರ ಬಿಸ್ನೆಸ್ ಬೇಕಾದರೂ ಅವ್ರು ಓನಾಗೇ ಮಾಡ್ಬೋದು. ಇವನಿಗೆ ಸಾಕಷ್ಟು ಐಡಿಯಾಸು ಆ ಕೋರ್ಸ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಒಂದು ಕಡೆ ಕಾರ್ಪೆಂಟ್ರಿ ಕೆಲಸ, ಒಂದು ಕಡೆ ವೆಲ್ಡಿಂಗ್ ಕೆಲಸ, ಈ ಥರ ಹಲವಾರು ಥರದ ಟ್ರೈನಿಂಗ್ಗಳನ್ನು ಅಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನಷ್ಟು ಅವನದೇ ಓನ್ ಐಡಿಯಾಸನ್ನು ಹಾಕಿ ಈ ಥರ ಎಲ್ಲ ಅವನೇ ಓನಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಮ್ಯಾಟೆಲ್ಲ ಹಾಕಿ ನೋಡ್ತಾ ಇದ್ದಾನೆ. ಸೊ ಈ ಕಡೆ ಲೆಫ್ಟ್ ಸೈಡ್ ವಾಲ್ ಏನಿದೆ, ಈ ವಾಲ್ ಸ್ವಲ್ಪ ಓಪನ್ ಇದ್ದಿದ್ರೆ, ವಿಂಡೋ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಈಗ ಜಸ್ಟ್ ಅವನಿಗೆ ಐಡಿಯಾ ಬಂದಿದೆ. ನೆಕ್ಸ್ಟ್ ಏನು ಮಾಡ್ತಾನೆ ಅಂತ ನೋಡಬೇಕು. ಮೇಲೆ ಕ್ಲೀನ್ ಮಾಡಿಕೊಟ್ಟು ಇವಾಗ ಕೆಳಗಡೆ ಬಂದಿದ್ದೀನಿ. ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು. ಡ್ರೆಸ್ಸು ನಾನು ಇಲ್ಲೇ ಎಲ್ಲ ಇದ್ದಾವೆ ಅಂತ ಯಾವುದನ್ನು ಬೆಂಗಳೂರಿಂದ ತರಕ್ಕೆ ಹೋಗೋದಿಲ್ಲ ಯಾವಾಗಲೂ ಅಷ್ಟೇ. ಇಲ್ಲಿ ಸುಮಾರು ದಿನ ಆಗಿದೆ ಬಂದು. ಯಾವ್ಯಾವ ಡ್ರೆಸ್ ಇದೆ, ಯಾವ ಟಾಪ್ ಇದೆ, ಯಾವ ಪ್ಯಾಂಟ್ ಇದೆ ಅಂತ ಏನೂ ಗೊತ್ತಿಲ್ಲ ನನಗೆ. ಫುಲ್ ಎಲ್ಲ ಬಟ್ಟೆಗಳೆಲ್ಲ ಕೆದರೋಗಿದೆ. ಸರಿ ಒಂದ್ಸಲ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಬೀರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅದರಲ್ಲಿರುವಂಥ ಡ್ರೆಸ್ಸಸ್ ಏನಿದೆ ನಂದೆಲ್ಲ ಎಲ್ಲ ಫುಲ್ ಆಚೆ ತೆಗಿತಾ ಇದ್ದೀನಿ. ಪೇರಪ್ ಮಾಡಬೇಕಾಗಿತ್ತು, ಯಾವ ಟಾಪು ಯಾವ ಪ್ಯಾಂಟ್ ಇದೆ ಅಂತ ನೋಡಬೇಕಾಗಿತ್ತು. ಹಾಗೆ ಕ್ಲೀನ್ ಮಾಡ್ದಂಗೂ ಆಗುತ್ತೆ ಅಂಥೇಳಿ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರುವಂಥ ಎಕ್ಸ್ಟ್ರಾ ಸೀರೆಗಳೇನಿದೆ ಅವೆಲ್ಲ ಒಂದು ಸುಮಾರಷ್ಟು ಸೀರೆಗಳು ತಂದು ಇಲ್ಲೂ ಇಟ್ಟಿರ್ತೀನಿ. ಏಕೆಂದರೆ ನಮ್ಮ ಫಾರ್ಮ್ ಹೌಸ್ ಮೈಸೂರು ರೋಡ್ಗೆ ಹತ್ರ ಇರೋದ್ರಿಂದ ಯಾವಾಗ ನೆನೆಸ್ಕೊಂಡ್ರೆ ಅವಾಗ ನಾವು ಹೋಗ್ತಾ ಇರ್ತೀವಿ. ನಿಮಿಷಾಂಬ ಟೆಂಪಲ್ ಹತ್ರ ಇದೆ, ರಂಗನಾಥ ಸ್ವಾಮಿ ಟೆಂಪಲ್ ಶ್ರೀರಂಗಪಟ್ಟಣ
ಅದು ಹತ್ರ ಇದೆ. ಸಂಗಮ ಈ ಥರ ಹಲವಾರು ಪ್ಲೇಸ್ಗಳು ನಮಗೆ ಸಿಕ್ಕಾಪಟ್ಟೆ ಹತ್ರ ಇದೆ. ಸೊ ಎಮರ್ಜೆನ್ಸಿಗೆ ಇರಲಿ ಅಂತೇಳಿ ಇಲ್ಲೂ ಸ್ವಲ್ಪ ಡ್ರೆಸ್ಸಸ್ ಮತ್ತು ಸ್ಯಾರೀಸು ಇವೆಲ್ಲ ಇಟ್ಟಿರ್ತೀನಿ. ಫೈನಲಿ ಎಲ್ಲ ಬಟ್ಟೆಗಳನ್ನು ಜೋಡಿಸಿದೆ. ಸೊ ಈ ರೀತಿಯಾಗಿದೆ ಲುಕ್. ನೋಡಿದ್ರಾ, ಈ ಕಡೆ ಎಲ್ಲ ಜೆಂಟ್ಸ್ ಮಕ್ಕಳದು ಹಸ್ಬೆಂಡ್ದು ಡ್ರೆಸ್ಸಸ್ ಏನಿದೆ ಅವೆಲ್ಲ ಇಟ್ಟಿದ್ದೀನಿ. ಈ ಕಡೆ ಲೆಫ್ಟ್ ಸೈಡ್ ಏನಿದೆ ನಂದು, ಮತ್ತು ಎಕ್ಸ್ಟ್ರಾ ಬೆಡ್ಶೀಟ್ಸು ಪಿಲ್ಲೋ ಕವರ್ಸು ಅವೆಲ್ಲ ಕೆಳಗಡೆ ಸ್ಟೆಪ್ಸ್ನಲ್ಲಿ ಇಟ್ಟಿದ್ದೀನಿ. ಬಟ್ಟೆ ಆರ್ಗನೈಸೇಷನ್ ಅಂತೂ ಮುಗೀತು. ಸೊ ಒಂದು ಜೊತೆ ಡ್ರೆಸ್ ಕೂಡ ಸಿಕ್ತು ನನಗೆ, ಪೇರಪ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ಪೂಜೆ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಮಕ್ಕಳು ಅಷ್ಟೊತ್ತಿಗೆ ಇಲ್ಲ ನಮಗೆ ಹಶ್ವಾಗ್ತಿದೆ, ಫಸ್ಟ್ ತಿಂಡಿ ಕೊಟ್ಬಿಡಮ್ಮ ಅಂತ ಹೇಳಿದ್ರು. ಸರಿ ಮೊದಲಿಗೆ ಇವ್ರಿಗೆ ತಿಂಡಿ ಕೊಟ್ಬಿಡೋಣ, ಆಮೇಲೆ ಪೂಜೆ ಮಾಡೋಣ ಅಂಥೇಳಿ ತಿಂಡಿ ಮಾಡಿಕೊಡ್ತಾ ಇದ್ದೀನಿ. ತಿಂಡಿಗೆ ನಾನಿಲ್ಲಿ ಇವತ್ತು ದೋಸೆಗೆ ನೆನೆ ಹಾಕಿದ್ದೆ, ನೆನೆ ರುಬ್ಬಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಇವತ್ತು ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಇಡ್ಲಿ ಹಿಟ್ಟು ಇದ್ದಾಗ ಟಿಫನ್ ಏನು ಮಾಡಬೇಕಪ್ಪ ಅನ್ನೋ ಒಂದು ಟೆನ್ಷನ್ ಫ್ರೀ ಇರುತ್ತೆ ಅವತ್ತಿನ ದಿನ ಎಲ್ಲ. ಏಕೆಂದರೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿದ್ದರೆ ಮಧ್ಯಾಹ್ನ ರಾತ್ರಿಗೂ ಕೂಡ ಅದನ್ನೇ ಕೊಡು ಅಂತ ಕೇಳ್ತಿರ್ತಾರೆ ಮಕ್ಕಳು. ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ತೆಂಗಿನಕಾಯಿ ಚಟ್ನಿಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಹುಣಸೆ ಹಣ್ಣು ಹಾಕಿಲ್ಲ, ಅದ್ರ ಬದಲಿಗೆ ಮಾವಿನಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಚಟ್ನಿಗೆ. ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಸೊ ಇದಿಷ್ಟು ಇವತ್ತಿನ ನಮ್ಮನೆ ಬ್ರೇಕ್ಫಾಸ್ಟ್: ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಪ್ರೀತಮ್ ಪ್ಲೇಟನ್ನು ಸರ್ವ್ ಮಾಡ್ಕೊತಾ ಇದ್ದಾನೆ. ನಮ್ಮ ದೊಡ್ಡ ಮಗ ವೈಭವ್, ನಾನು, ಪ್ರೀತಮ್ 3 ಜನ ಇದ್ದೀವಿ. ಇನ್ನು ಎರಡನೇ ಮಗ ಚರಣ್, ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅವ್ರಿಗೆ, ಹೆಚ್ಚಾಗಿ ಹಾಲಿಡೇಸ್ ಕೊಟ್ಟಿಲ್ಲ, ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ದಾನೆ. ಇನ್ನು ಹಸ್ಬೆಂಡ್ ಅಕ್ಷಯತದ್ಗೆ ಹತ್ರ ಬರ್ತಿದೆ. ಸೊ ಗೋಲ್ಡ್ ಐಟಮ್ಸ್ ಏನು ಮಾಡಿದ್ದೀವಿ ಅದೆಲ್ಲ ಕೊಡಬೇಕಾಗತ್ತೆ, ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅವರು ಕೂಡ ಸಿಟಿಗೆ ಹೋಗಿದ್ದಾರೆ, ಎಲ್ಲ ಸಂಜೆಗೆ ಬರ್ತಾರೆ. ನಮ್ಮ ಹಳೆ ಫಾರ್ಮ್ ಹೌಸ್ ಬ್ಲಾಗ್ಸ್ ವಿಡಿಯೋಸ್ ಎಲ್ಲ ನೀವು ನೋಡಿದ್ದೀರಾ ಅಲ್ವಾ, ಅದರಲ್ಲಿ ಓಪನ್ ಕಿಚನ್ ಇತ್ತು. ಈಗ ಈ ಥರ ವುಡ್ಡನ್ನು ಪಾರ್ಟಿಷನ್ ಕೊಟ್ಟು ಸಪ್ರೇಟ್ ಕಿಚನ್ ಇರಲಿ ಅಂಥೇಳಿ ಈ ಥರ ಮಾಡಿಸಿದ್ದೀವಿ. ಸೊ ಇದೆಲ್ಲ ಐಡಿಯಾ ಮಗಂದೇನೆ. ಅದರಲ್ಲಿ ಈ ಥರ ಓಪನ್ ಮಾಡಿದ್ದಾನೆ ಮಗ. ಸೊ ಕಿಚನಿಂದ ಈಸಿಯಾಗಿ ಈ ರೀತಿಯಾಗಿ ಸರ್ವ್ ಮಾಡಲಿ ಅಂಥೇಳಿ ಐಡಿಯಾ ಮಾಡಿ ಒಂದು ಓಪನ್ ಕೊಟ್ಟಿದ್ದಾನೆ. ಅಲ್ಲಿಂದನೇ ದೋಸೆ ಇಲ್ಲ ಸಾಂಬಾರು ರೈಸ್ ಏನು ಬೇಕಿದ್ರೂ ಸರ್ವ್ ಮಾಡ್ಬೋದು ನೋಡಿ ಈ ರೀತಿಯಾಗಿ. ಸೊ ಹೇಗಿದೆ ಫ್ರೆಂಡ್ಸ್ ಈ ಐಡಿಯಾ ಏನಿದ್ರೂ ನಮ್ಮ ಮಗ ವೈಭವ್ದೇನೆ. ಇನ್ನು ಈ ಟೇಬಲ್ ಮತ್ತು ಚೇರ್ ಏನಿದೆ ಇದು ಹೊಸದಾಗಿ ತರಿಸಿರೋಂಥದ್ದು, ಇನ್ನೂ ಓಪನ್ ಕೂಡ ಮಾಡಿಲ್ಲ. ಅದ್ರ ಮೇಲೆ ಆಗಲೇ ನಮ್ಮ ಪ್ರೀತಮ್ ಬೋಣಿ ಮಾಡ್ತಾ ಇದ್ದಾನೆ. ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತೇಳಿ ಬರೀ ಇದು 2 ಸೀಟರ್, ಇಬ್ಬರು ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಇನ್ನು ಹುಡುಗರಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಬಂದಿದ್ದೀನಿ. ಈಗ ಪೂಜೆ ಮಾಡೋಣ ಅಂಥೇಳಿ ಹೂ ಬಿಡಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಇದು ಕೆಂಪು ದಾಸವಾಳದ ಗಿಡ. ಈ ಹೂವು ಡಾರ್ಕ್ ರೆಡ್ಡಲ್ಲಿರುತ್ತೆ, ಕಲರ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಂದು ಹಾಕಿರೋಂಥ ಗಿಡ ಇದು. ಈ ಗಿಡದಲ್ಲೂ ಸುಮಾರಷ್ಟು ದಾಸವಾಳ ಹೂಗಳು ಬಿಡುತ್ತೆ ಪ್ರತಿದಿನ. ಇದು ಇನ್ನೊಂದು ವೆರೈಟಿ ದಾಸವಾಳದ ಗಿಡ, ಸಿಂಗಲ್ ಸುತ್ತಿದು. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ಯಾರೆಲ್ಲ ನೋಡ್ತಿದ್ದೀರೋ, ಸೊ ನಿಮಗಾಗಿ ಒಂದು ವಿಷಯ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಸೊ ಡೈಲಿ ವ್ಲಾಗ್ಸ್ ಮಾಡಿ ಅಕ್ಕ ಅಂತ ತುಂಬ ರಿಕ್ವೆಸ್ಟ್ ಬರ್ತಿದೆ. ನಿಮಗೋಸ್ಕರ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಡೈಲಿ ವ್ಲಾಗ್ಸನ್ನು ಹಾಕ್ತಾ ಇದ್ದೀನಿ. ಸೊ ಯಾರೆಲ್ಲ ಇದುವರೆಗೂ ನೋಡಿಲ್ವೋ ದಯವಿಟ್ಟು ಇನ್ಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ನಿಮಗೆ ಯಾವ ಥರದ ವಿಡಿಯೋಗಳು ಬೇಕು ಮತ್ತು ಯಾವ ಥರ ಇನ್ಫಾರ್ಮೇಷನ್ ಇರಬೇಕು ಆ ಶಾರ್ಟ್ಸಲ್ಲಿ ಅಂತ ದಯವಿಟ್ಟು ತಿಳಿಸಿದ್ರೆ
ಅದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋಸ್ ವರ್ಕ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ತೋಟದ್ದು ಗಾರ್ಡನ್ದು ಟೂರ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಬಂದಿತ್ತು. ಹಾಗಾಗಿ ಗಾರ್ಡನ್ ಟೂರ್ ಮಾಡಿದ್ದೀನಿ, ಯಾವ್ಯಾವ ಗಿಡ ಇದೆ ಅಂಥೇಳಿ. ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ. ಸೊ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ನೀವು ಒಂದ್ಸಲ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆಯೇ ಫಾರ್ಮ್ ಹೌಸ್ ವ್ಲಾಗ್ಸ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಅಂತ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಾ. ತುಂಬಾ ಥ್ಯಾಂಕ್ಸ್. ಹೂವೆಲ್ಲ ತಂದಿದ್ದಾಗಿದೆ. ಈಗ ಪೂಜಾ ಕೆಲಸ ಶುರು ಮಾಡಿದ್ದೀನಿ. ಸೊ ನೆನ್ನೆ ಇಟ್ಟಿರೋಂಥ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದು ಕ್ಲೀನ್ ಮಾಡಿಕೊಂಡು ಆನಂತರ ಇವತ್ತು ಕಿತ್ಕೊಂಡು ಬಂದಿರೋಂಥ ಫ್ರೆಶ್ ಆಗಿರೋಂಥ ಹೂಗಳನ್ನು ಇಡ್ತೀನಿ. ಈ ಮನೆಯಲ್ಲಿ ಹೆಚ್ಚಾಗಿ ನಾನು ವಿಗ್ರಹಗಳು ಅವೆಲ್ಲ ಏನೂ ಇಟ್ಟಿಲ್ಲ. ಸಿಂಪಲ್ಲಾಗಿ 2 ಫೋಟೋಗಳನ್ನು ಇಟ್ಟಿದ್ದೀನಿ ಅಷ್ಟೇ. ಈ ಪೂಜಾ ಬಾಕ್ಸು ಅಷ್ಟೇ ರೆಡಿಮೇಡ್ ತಂದಿರೋದು. ಎಲ್ಲ ವುಡ್ ಶಾಪ್ನಲ್ಲೂ ಸಿಗುತ್ತೆ. ಶಿವಾಜಿನಗರ ಈ ಥರ ಎಲ್ಲ ನೀವು ಟ್ರೈ ಮಾಡ್ಬೋದು. 3ರಿಂದ 4 ವರ್ಷದ ಮೇಲೆ ಆಗಿದೆ ಈ ಪೂಜಾ ಬಾಕ್ಸ್ ತಂದು. ನಾನು ತಂದಾಗ 1200 ಅಥವಾ 1500 ರೂಪಾಯಿ ಇತ್ತು ಅನಿಸುತ್ತೆ. ಇವಾಗ್ಲೂ ಅಷ್ಟೇ ಇರುತ್ತೆ. ಇದು ರಿಮೂವ್ ಮಾಡ್ಬೋದು. ಯಾವ ಪ್ಲೇಸಿಗೆ ಬೇಕಾರೋ ಆ ಪ್ಲೇಸ್ಗೆ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೋದು. ಸೊ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಪೂಜಾ ರೂಮ್ ಇಲ್ಲ ಅಂತ ಹೇಳಿದ್ರೆ ಈ ಥರ ರೆಡಿಮೇಡ್ ಪೂಜಾ ಬಾಕ್ಸ್ ಸಿಗುತ್ತೆ. ನಾವು ತಂದು ಅದನ್ನು ಫಿಕ್ಸ್ ಮಾಡ್ಕೋಬೋದು. ಸಿಂಪಲಾಗೇ ರೋಸ್ ಮತ್ತು ದಾಸವಾಳ ಹೂ ಇಟ್ಟು ಇವತ್ತಿನ ಪೂಜೆಯನ್ನು ಮಾಡಿದ್ದೀನಿ. ಇನ್ನೂ ಆ ಕಡೆ ಕಣಗಿಲೆ ಹೂವೆಲ್ಲ ಸಾಕಷ್ಟು ಇತ್ತು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಬಿಡಿಸೋ ಅಷ್ಟು ಆಗೋದಿಲ್ಲ. ಸೊ ಸಂಜೆ ಬಿಡಿಸೋಣ ಅಂಥೇಳಿ ಇವಾಗ ಸದ್ಯಕ್ಕೆ ರೋಸ್ ಮತ್ತು ದಾಸವಾಳ ಹೂವಿಂದ ಪೂಜೆಯನ್ನು ಮಾಡಿದ್ದೀನಿ. ಖಾಲಿ ಇರುವಂಥ ಗೋಡೆಗೆ ವಿಂಡೋ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಸೊ ಇದರ ಅಪ್ಡೇಟನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್. ನಮಸ್ತೆ.